ಎಲ್ಲರೂ ಹೆಂಗೆ ಅದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ. ಎಲ್ಲರಿಗೂ ಚಹಾ ಆಗೈತೆ ಅನ್ಕೋತೀನಿ. ಎಲ್ಲರಿಗೂ ವಿದ್ಯಾಶ್ರೀ ಹಳ್ಳಿ ಮಗಳು ಚಾನಲ್ಗೆ, ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ರೀ. ನಾ ಏನು ಮಾಡಕತ್ತೇನೆ ಅಂತಂದ್ರೆ, ನಮ್ಮ ಹುಡುಗರಿಗೆ ಪಾಯಸ ಕುಡ್ದಂಗೈತೆ ಅಂತ, ಅದಕ್ಕೆ ನೋಡ್ರಿ ನಾನು ಪಾಯಸ ಮಾಡೋಕೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿನಿ ರೀ. ಮತ್ತು ಈ ಕಡೆ ನೋಡ್ರಿ ಇವನ್ನ ಸಣ್ಣಗೆ ಹೆಚ್ಚಿಟ್ಕೊಂಡೇನಿ ರೀ ಗೋಡಂಬಿ, ಮತ್ತು ಗೋಡಂಬಿ ಅಷ್ಟೇ ಅಲ್ರಿ, ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡೇನಿ ರೀ. ಮತ್ತು ಇದಕ್ಕೆ ಶಾವ್ಗೆ ಬರ್ತೈತಲ್ರಿ, ಇದ್ರ ಪಾಯಸ ಮಾಡಕ್ಕೆ ಶಾವ್ಗೆ ಸಿಗ್ತಾವಲ್ರಿ ಕಿರಾಣಿ ಅಂಗಡಿ ಒಳಗೆ, ಅಥವಾ ಮನೆಯಾಗಿದ್ದು ಬಳಸ್ಬೋದು ರೀ. ನಾ ಇವೈತು ಜಿನ್ಗನ್ ಶಾವ್ಗಿದ್ದು ಅವನ್ನ ತೊಗೊಂಡೀನಿ. ಅವ್ನು ತೊಗೊಂಡು ಸ್ವಲ್ಪ ತುಪ್ಪ ಹಾಕಿ ಹುರಿದಿಟ್ಕೊಂಡೀನಿ ರೀ. ಹುರಿದಿಟ್ಕೊಂಡು ಈ ಕಡೆ ಸಕ್ರೆ ತೊಗೊಂಡೀನಿ ನೋಡಿರಿ. ಸಕ್ರೆ ಇದೇನಪ್ಪ ಕರ್ಗ ಕಾಣತೈತಿ ಅಂತಂದ್ರೆ, ಇದು ಏಲಕ್ಕಿ ಮತ್ತು ಲವಂಗ ಪುಡಿ, ಅದನ್ನ ಜಜ್ಜಿ ಸಕ್ಕರೆ ಒಳಗೆ ಹಾಕೊಂಡೀನಿ. ಈ ಕಡೆ ಏನು ಇಟ್ಕೊಂಡೀನಿ ಅಂತಂದ್ರೆ, ಈ ಕಡೆ ಅನ್ನ ಮಾಡಾಕಿತ್ತೇನೆ ನೋಡಿರಿ, ಒಗ್ಗರಣೆ ಅನ್ನ ಮಾಡಾಕಿತ್ತೇನೆ ರೀ. ಇಲ್ಲಿ ಅನ್ನ ಆಗ್ತಾ ಬರಾಕ್ತೈತೆ ರೀ. ಈಗ ಅಷ್ಟೊಳಗೆ ನಾವು ಈ ಕಡೆ ಏನು ಮಾಡ್ಕೊಳ್ಳೋಣ ಅಂತಂದ್ರೆ, ಈ ಹಾಲನ್ನು ಇದ್ರಾಗ ಇಟ್ಕೊಳ್ಳೋಣ. ಗ್ಯಾಸ್ ಮೇಲೆ ಇಟ್ಕೊಂಡೀನಿ ರೀ ಹಾಲು. ಅರ್ಧ ಲೀಟ್ರ್ ಹಚ್ಚೀನಿ ರೀ. ಸಕ್ಕರೆ ಅಷ್ಟು ಸಾಕು ಅನ್ನಿಸ್ತೈತಿ, ಇಷ್ಟು ಶಾವ್ಗೆಗೆ ಅದು ಸಾಕು ಅನ್ನಿಸ್ತೈತಿ ನನಗೆ. ಮತ್ತು ಈ ಕಡೆ ಏನು ಮಾಡಕತ್ತೀನಿ ಅಂತಂದ್ರೆ, ಈ ಕಡೆ ನಾನು ಒಂದು ಅರ್ಧ ತಾಸು ಆತು ರೀ ಅಕ್ಕಿ ನೆನೆಸೀನಿ. ಇವನ್ನ ಮಿಕ್ಸಿಗೆ ಹಾಕಿ, ಅಕ್ಕಿನೂ ಸ್ವಲ್ಪ ಹಾಕಬೇಕು, ಅಂದ್ರೆ ಸ್ವಲ್ಪ ದಿಕ್ಕ ಬರ್ತೈತೆ ರೀ. ಅದು ಊಟ ಇದಾಗಂಗಿಲ್ಲ ಅಂತಾರೆ ರೀ. ಹೀಗಾಗಿ ಅಕ್ಕಿ ನೆನೆಸೋದನ್ನ ಮಿಕ್ಸಿಗೆ ಹಾಕ್ತೇನೆ ರೀ. ಮಿಕ್ಸಿಗೆ ಹಾಕ್ತೀನಿ. ಇದಕ್ಕಿನ್ನ ಭಾಳ ರೆಸಿಪಿ ಹಾಕ್ಬೋದಾವ್ರಿ, ಆದರೆ ನಾನು ಹಾಕಿಲ್ಲ. ಇಲ್ಲಿ ಏನೈತಿ ಅದ್ರೊಳಗೆ ಸಡನ್ನಾಗಿ ಏನು ಸಿಗೋದಿಲ್ಲ ರೀ. ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ತೊಗೊಂಬರ್ಬೋದು, ಆದರೆ ನಂದು ಪ್ಲ್ಯಾನ್ ಇದ್ದಿದ್ದಿಲ್ಲ. ಹೀಗಾಗಿ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಲವಂಗ ಇಷ್ಟ ಯೂಸ್ ಮಾಡಕತ್ತೇನೆ ರೀ. ಅದಕ್ಕೆ ಹಾಕುವಂಥ ಐಟಮ್ ಇನ್ನೂ ಜಾಸ್ತಿ ಇದಾವೆ. ಈಗ ಹಾಲು ಕಾಯಕ್ಕಿಟ್ಟೇನೆ ರೀ. ಹಾಲು ಕಾಯಿಲಿ, ಸ್ವಲ್ಪ ಬಾಡ್ಸೋಣ್ರಿ ಅವ್ನು ಹಿಂಗೆ. ಚಪ್ಪ ನಮ್ಮ ಮನೆ ದೀಪಾವಳಿಗೆ ಸಾರಿಸಿದ್ರಿಂದ ಸ್ವಲ್ಪ ಕ್ಲೀನ್ ಕಾಣಕತ್ತೈತ್ರಿ. ಮೊದಲೆಲ್ಲ ಭಾಳ ಅಂದ್ರೆ ಭಾಳ ಕರ್ಗಾಗಿತ್ತು. ಸಾರಿಸ್ಬೇಕು ಅನ್ನೋ ಪ್ಲ್ಯಾನ್ ಐತಿದ್ದಿಲ್ಲ. ಈ ವರ್ಷ ಬೇಡ ಅಂತ ಬಿಟ್ಟಿದ್ದೀವಿ. ಆದ್ರೆ ಹೆಂಗೆ ಮಾಡಿ ಮನೆ ಸಾರಿಸ್ಕೊಂಡೀವಿ ರೀ. ನಮ್ಮ ಮನೆಯವರು ಹೊರಗಡೆ ಮಾಡ್ಕೊಳ್ತಾರೆ. ನಮ್ಮ ಹುಡುಗರು ಸಡನ್ನಾಗಿ ನನಗೆ ಶಾವ್ಗೆ ಪಾಯಸ ಮಾಡೋಣ ಅಂತಾರೆ. ಹೀಗಾಗಿ ಇವತ್ತು ನೋಡ್ರಿ ಸಂಡೇ ರೀ, ನಮ್ಮ ಮನೆಯವರು ಚಿಕನ್ ಮಾಡೋಣ ಅಂತ ಅವರು ಅಂತಾರೆ. ಈಗ ನೋಡ್ರಿ ಪಾಯಸ ಮಾಡೋಂತಾರೆ. ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ನೋಡು, ಈಗ ಇದನ್ನ ಮಾಡೋನು, ಆಮೇಲೆ ಮತ್ತೆ ಚಿಕನ್ ತಂದು ಕೊಟ್ರೆ ಅದನ್ನ ಮಾಡೋದು. ಮತ್ತೇನು ಮಾಡಿದ್ರಿ, ನಮಗೇನೈತ್ರಿ ಕೆಲಸ, ಮಾಡೋದು ತಿನ್ನೋದು, ಮಾಡೋದು ತಿನ್ನೋದು, ಹೌದಲ್ರಿ? ಮಾಡೋದು ತಿನ್ನೋದು ಅಂತ ನೀವು ಅನ್ಕೋತೀರಿ. ಮನ್ಯಾಗ ಅನ್ಕೊಂಡಷ್ಟು ಸುಲಭ ಇಲ್ಲರಿ. ಎಲ್ಲ ಕೆಲಸ ನಿಭಾಯಿಸ್ಬೇಕ್ರಿ ಮನ್ಯಾಗ. ಮನೆ ಗೃಹಿಣಿ ಅಂತ ಇದ್ದಿಂದ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸನ ಮಾಡ್ಬೇಕ್ರಿ. ಯಾವಾಗಾದರೂ ಒಂದು 5 ನಿಮಿಷ, ಒಂದು ಅರ್ಧ ತಾಸು ನಾವು ಟೈಮ್ ಪಾಸ್ ಮಾಡಕತ್ತ ಫೋನ್ ತೊಗೊಂಡು ಕೂತ್ರೆ, ಏನೈತೆ ನಿನಗೆ ಕೆಲಸ, ಫೋನ ನೋಡ್ಕೊತ ಕುಂದಿರ್ತೀವ ರೀ, ಕೆಲಸ ಇಲ್ಲ ನಿನಗೆ, ಹೋಗಿ ಕೆಲಸ ಮಾಡೋ ಅಂತ. ಏನು ಮಾಡೋದು? ಕೆಲಸ ಮಾಡೋದನ್ನು ಯಾರು ನೋಡೋದಿಲ್ಲ. ಫೋನ್ ನೋಡ್ಕೊತ ಕುಂತಿದ್ದು ಒಂದು 5 ನಿಮಿಷ ಕುಂತೀವಿ ಅಂದರೆ ಎಲ್ಲರೂ ನೋಡ್ತಾರೆ. ಫೋನ್ ನೋಡಕತ್ತಿ. ಏನು ಮಾಡೋದ್ರಿ, ಹೆಣ್ಮಕ್ಳು ಜೀವನ.
ಹಾಲು ಸ್ವಲ್ಪ ಕುದಿ ಹಾಕತ್ತಾವು, ಸ್ವಲ್ಪ ಕುದಿ ಬರಬೇಕು. ಮತ್ತು ಬ್ಯಾಳೆ ಕುದಿಸಿಟ್ಟೇನಿ ರೀ. ಮನೆಯವರು ಚಿಕನ್ ತೊಗೊಂಡು ಅಂದ್ರೆ ಬ್ಯಾಳೆ ಎಲ್ಲ ಎತ್ತಿ ಸೈಡ್ಗೆ ಎತ್ಬೇಕು. ಫ್ರಿಜ್ದಾಗ ಇಡ್ತೀವಿ ನೋಡಿರಿ. ಯಾವಾಗಲೇ ಫ್ರಿಜ್ ಮತ್ತು ತಂದೆ ಇಲ್ಲೇ ಇಟ್ಕೊಂಡೀವಿ ಅಡುಗೆ ಮನ್ಯಾಗ. ಯಾಕಂದ್ರೆ ಕ್ಲೀನ್ ಮಾಡೋದ್ನಾಗ ಇಲ್ಲಿ ತಂದು ಹಚ್ಚಿದೀವಿಲ್ಲ, ಇಲ್ಲೇ ಇರಲಿ ಬಿಡು ಅಂತಂದೇನು ರೀ ನಮ್ಮ ಮನೆಯವ್ರಿಗೆ. ಹಿಂಗಾಗಿ ಇಲ್ಲೇ ಹಚ್ಕೊಂಡೀವಿ. ನೋಡಿ ಮತ್ತೆ ಯಾವಾಗಲ್ಲಿ ಸಿಕ್ಟಾಕೈತೆ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಹಾಲು ಕುದಿಯಾಕತ್ತಾವು, ಕನ್ಸಾತತಿಲ್ರಿ, ಉಕ್ಕ ಬರಾಕತ್ತಾವು. ಸ್ವಲ್ಪ ಸ್ಲೋ ಮಾಡೀನಿ. ಹಾಂ ಅವ ಅಜಯ್ ಹಚ್ಚಿ ಹಂಗೆ ಹೋದ್ ನೋಡಿ. ಫ್ಯಾನ್ ಹಂಗೆ ಚಾಲು ಇಟ್ಟಾಗಂದ್ರೆ ಬಂದ್ ಮಾಡ್ಬೇಕಂತ ನಮ್ಮ ಮನೆಯವರು ಬೈ. ಫ್ಯಾನು ಬಾಪ್ ಮಾಡೀನ್ರಿ. ಇದ್ದೆ ಈ ಕಡೆ ಹಾಲು ಕುದಿಯಕತ್ತಾವ್ರಿ. ಈಗ ಇದಕ್ಕೆ ಏನು ಹಾಕ್ಕೋಬೇಕಂತಂದ್ರೆ ಹೇಳ್ತೀನಿ ನೋಡ್ರಿ. ನನಗೆ ಬಂದಿದ್ದಷ್ಟು ಹೇಳಕತ್ತೀನಿ ರೀ. ಆದ್ರೆ ಅಷ್ಟೊಂದು ಸ್ಪೆಷಲ್ ಮಾಡೋಷ್ಟೇನು ಇದಿಲ್ಲ ರೀ. ನೋಡೋಣ ಮತ್ತೊಮ್ಮಿಗೆ ಎಲ್ಲ ಐಟಮ್ ತಂದು ಮಾಡಿದ್ರಾಯ್ತು. ಇಲ್ಲಿ ಅಕ್ಕಿ ಅದಾವಲ್ರಿ, ಇವನ್ನ ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು. ಅದಕ್ಕಿಂತ ಮೊದಲು ಸಕ್ರೆ ಏನೈತೆ ನೋಡ್ರಿ, ಇದನ್ನು ಹಾಲು ಕುದಿಯಾಕತ್ತಲ್ಲ ಅದ್ರಾಗ ಹಾಕ್ಕೋತೇನೆ. ಹಾಕ್ಕೊಂಡು ಸ್ವಲ್ಪ ಬಾಡಿಸ್ತೀನಿ ರೀ. ಅಂದ್ರೆ ಸಕ್ರೆ ಎಲ್ಲ ಸ್ವಲ್ಪ ಬೇಗ ಕರ್ಗತಿ ಹಿಂಗೆ ಬಾಡಿಸೋದ್ರಿಂದ. ನೋಡ್ರಿ ಅರ್ಧ ಲೀಟ್ರ್ ಹಾಲು ಕುದ್ದಿ ಸದು. ಈಗ ಇದನ್ನ ಅಕ್ಕಿ ಏನಿತ್ತಲ್ಲ ಅದನ್ನ ಮಿಕ್ಸರ್ಗೆ ಹಾಕ್ಕೊಂಡೀನಿ. ಈ ಥರ ಹಾಲು ಗತೆ ಆಗೈತಿ ನೋಡ್ರಿ. ಇಲ್ಲೇ ಸಕ್ರೆ ಕರ್ಗಕತ್ತೈತ್ರಿ ಹಾಲೊಳಗೆ. ನೋಡೋಣ ಎಲ್ಶಿ ಸಕ್ಕರೆ ಹತ್ತೈತಿಲ್ಲ ನೋಡತ್ತೇನೆ ರೀ ಸ್ವಲ್ಪ. ಆದ್ರೆ ಆಮೇಲೆ ಹಾಕಕ್ಕೆ ಬರೋಲ್ಲರಿ, ಹಿಂಗಾಗಿ ನಾನು ನೋಡೇ ಇಲ್ಲ ಅದನ್ನ. ಕ್ಯಾಮ್ರಾ ಆ ಕಡೆ ಆಗೈತಿ. ಈಗ ಇದಕ್ಕೆ ಏನು ಹಾಕ್ಬೇಕಂತಂದ್ರೆ ಈ ಕಡೆ ಗ್ಯಾಸಿನ ಮೇಲೆ ಒಂದು ಬಟ್ಟಲ್ದಾಗ ಇದನ್ನ ಹಾಕೋತೇನೆ ರೀ. ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ತುಪ್ಪ ಮತ್ತು ಗೋಡಂಬಿ ದ್ರಾಕ್ಷಿ ಹುರ್ಕೋತೀನಿ ಒಂದು ಬಟ್ಟಲ್ದಾಗ ಹಾಕಿ. ನೋಡ್ರಿ ವಿಡಿಯೋ ಮಾಡ್ಕೊತ ಅನ್ನ ಹೊತ್ತಿಸಿಬಿಟ್ಟೇನಿ ರೀ ನಾನು. ಇನ್ನೂ ಸ್ವಲ್ಪ ಆಗಿದ ಸ್ಮೆಲ್ ಎಲ್ಲ ಹೊರಗಡೆ ಎಲ್ಲ ಹರ್ಕೋತಿತ್ತು. ಈಗ ಒಂದು ಬಟ್ಲ ತೊಗೊಂಡಿನಿ, ಅದು ಇಟ್ಕೊಳ್ಳೋ ರೆಡಿ ಬಂತು. ಇಲ್ಲಿ ಸ್ವಲ್ಪ ತುಪ್ಪ ಹಾಕಿ ಕಾಯಕ್ಕಿಟ್ಟೇನಿ ರೀ. ನೋಡ್ರಿ ಬಟ್ಟಲ್ದಾಗ ಸ್ವಲ್ಪ ಮೀಡಿಯಮ್ ಮಾಡ್ಕೊತೀನಿ ರೀ. ಮಾಡ್ಕೊಂಡು ಅದ್ರೊಳಗೆ ಗೋಡಂಬಿ ಮತ್ತು ದ್ರಾಕ್ಷಿ ಮೆಣಸು ಹಾಕ್ಕೋತೀನಿ ರೀ.
ಇದಕ್ಕೆ ಇನ್ನು ಖರ್ಜೂರ ಮತ್ತು ಬಾದಾಮಿ ಪಿಸ್ತಾ ಇನ್ನೂ ಭಾಳ ಅದಾವ್ರೆ ಐಟಮ. ಆದ್ರೆ ಒಂದಿನ ಎಲ್ಲ ತೊಗೊಂಬಂದು ನಿಮಗೆ ಮಾಡಿ ತೋರಿಸ್ತೀನಿ. ಈಗ ಸಡನ್ನಾಗಿ ಬೇಕಂದಾಗ ಮಾಡಕತ್ತೀನಿ. ಇಷ್ಟು ಇದ್ದಷ್ಟು ರೆಮಿಡಿ ಒಳಗೆ ಈಗ ಇವೆಲ್ಲ ಹುರ್ದಾವ್ರಿ. ನೋಡ್ರಿ ದ್ರಾಕ್ಷಿ ಹೆಂಗಾಗ್ಯಾವು ಕಾಣಿಸೋದಿಲ್ಲ, ತುಪ್ಪದಾಗ ಹಿಂಗಾಗ್ಯಾವ ನೋಡ್ರಿ ದ್ರಾಕ್ಷಿ. ಇದನ್ನು ಸೈಡಿಗೆ ಎತ್ತಿಟ್ಬಿಡೋಣ್ರಿ, ಆಮೇಲೆ ಹಾಕ್ಕೊಳಕ್ಕೆ ಬೇಕು. ಅದಕ್ಕೆ ಈಗ ಇಲ್ಲೇನು ಇದನ್ನು ಎತ್ತಿ ಈ ಕಡೆ ಎತ್ಕೊಂಡ್ಬಿಡ್ತೀನಿ ಅಂದರೆ ವಿಡಿಯೋ ಸ್ವಲ್ಪ ಕಾಣಿಸ್ತೈತಿ. ಒಲಿ ಮೇಲಾದ್ರೆ ಕಾಣೋದಿಲ್ಲ. ಇದಕ್ಕೆ ಈಗ ಶಾವಿಗೆ ಹಾಕ್ಕೊಳ್ತೇನೆ ರೀ. ನೋಡಿರಿ ಈಗ ಅದು ಕುದಿ ಆಗ್ತೈತೆ ರೀ. ಒಂದು ಸ್ವಲ್ಪ ಕುದ್ದ ನಂತರ ಅದು ಭಾಳ ಅಂದ್ರೆ ಭಾಳ ಕುದಿಸಂಗಿಲ್ಲ ರೀ. ಇದು ಸಣ್ಣ ಜಿನ್ಕ್ ಸಂಗಿ ಅಲ್ರಿ, ಹಾಗಾಗಿ ಇದಕ್ಕೆ ಸ್ವಲ್ಪ ಇದು ಏನು ಮಾಡಿ ಇಟ್ಕೊಂಡಿದ್ದೀವಲ್ಲ ರೀ ಅಕ್ಕಿನ ಮಿಕ್ಸರ್ಗೆ ಹಾಕಿ ಅದನ್ನು ಕೂಡ ಇದ್ರಾಗ ಹಾಕೋತೀನಿ. ಅಂದ್ರೆ ಸ್ವಲ್ಪ ಗಟ್ಟಿ ಬರ್ತೈತಿ, ಇಲ್ಲ ಅಂದ್ರೆ ತಿಳು ಆಕೈತಿ, ಹಿಂಗಾಗಿ ಹಾಕೊಳತ್ತೀನಿ. ಇದಕ್ಕೆ ಗಟ್ಟಿ ಬರೋಕೆ ಏನು ಹಾಕ್ತಾರೆ ಅಂತಂದ್ರೆ ಬೇಗ ಅದು ತಿಳುವಾಗೋದಿಲ್ಲ, ಇದು ಗಟ್ಟಿ ಆಗೋದಿಲ್ಲ ರೀ. ಅದಕ್ಕೆ ಕಸ್ಟರ್ಡ್ ಪೌಡರ್ ಅಂತ ಬರ್ತೈತೆ ರೀ. ಶಾವಿಗೆ ಪಾಯಸಕ್ಕೆ ಹಾಕಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕೊಂಡ್ರೆ ಅದು ಗಟ್ಟಿನ ಆಗೋದಿಲ್ಲ ರೀ, ಎಷ್ಟು ನಾವು ಇದು ಮಾಡಿದ್ರು ಶಾವಿಗೆ ಪಾಯಸ. ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಸ್ಲೋ ಮಾಡತ್ತೀನಿ ರೀ, ಅಂದ್ರೆ ಅದು ಉಪ್ಪು ಚಾನ್ಸಸ್ ಇರ್ತೈತಿ. ಹಿಂಗಾಗಿ ಈಗ ಅದು ಶಾವಿಗೆ ಕೂಡ ಸ್ವಲ್ಪ ಕುದಿಯಕ್ಕೆ ಬಂದಾವ್ರಿ. ಈಗ ಅದಕ್ಕೆ ಏನು ಹಾಕ್ತೀನಿ ಅಂತಂದ್ರೆ ಇದು ಏನು ತುಪ್ಪದಾಗ ಹೋಗಿಟ್ಕೊಂಡಿದ್ದೀವಲ್ಲ ರೀ ಗೋಡಂಬಿ ದ್ರಾಕ್ಷಿ ಅವನ್ನ ಹಾಕೀನಿ. ಸುಡಾಕತೈತ್ರಿ. ಇದನ್ನ ಇಕ್ಕಳೇನ ಇಲ್ಲಿ ತೆಗೆದು ಬಿಡ್ತೇನೆ ರೀ. ರೆಡಿ ಆಕತೈತ್ರಿ ನಮ್ದು ಪಾಯಸ ಹೆಂಗೈತಿ ಅಂತ ಆಮೇಲೆ ಟೇಸ್ಟ್ ನೋಡಿ ಹೇಳ್ತೇನೆ ರೀ. ಈಗ ನೋಡ್ರಿ ನಾವು ಅದು ಗಂಜಿ ಹಾಕಿದ್ದೀವಲ್ರಿ, ಸ್ವಲ್ಪ ನೋಡ್ರಿ ಗಟ್ಟಿ ಬಂತು ನೋಡ್ರಿ. ಮತ್ತು ಎಲ್ಲರಿಗೂ ಸ್ವಲ್ಪ ಈಗ ಹಾಲುಗಳೆಲ್ಲ ನಾವು ಹೊರಗಡೆ ತರಿಸ್ತೀವಲ್ಲ ಅಂಗಡಿ ಒಳಗೆ, ಅದು ಹಾಲು ಪೇವರ್ ಹಾಲು ಥರ ಬರೋದಿಲ್ಲ ರೀ, ಸ್ವಲ್ಪ ನೀರನ್ನು ಇರ್ತೈತಿ. ನಾವು ಎಷ್ಟು ಹಾಕಿದ್ರು ಗಟ್ಟಿನ ಆಗಲ್ವು ಅಂಥೇಳಿ ಅನ್ಕೊಳ್ಳಾರ್ರಿ. ತೆಳುವನ ಆಗಾಕತ್ತೈತಿ ಅಂತ ಅನ್ಕೊಳ್ಳಾರ. ಏನು ಇದು ಟಿಪ್ಸ್ ಹೇಳಕ್ಕೆ ಬಯಸ್ತೇನೆ ರೀ ನಾನು. ಸ್ವಲ್ಪ ಅಕ್ಕಿ ತೊಗೊಂಡು 2 ಲೀಟ್ರ್ ಹಾಲು ಅತಿ ಆದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಅಕ್ಕಿ ಮಿಕ್ಸರ್ಗೆ ಹಾಕೋರಿ ನೆನೆಸಿ. ಮತ್ತು ಇಲ್ಲ ನಾವು ಅರ್ಧ ಲೀಟ್ರ್ದಾಗ ಮಾಡಕತ್ತೀವಿ ಏನಾರು ಚಿಕ್ಕದು ಚಟ್ನಿ ಬಟ್ಲು ಇರ್ತೈತೆ ನೋಡ್ರಿ, ನಾನು ಅಳತಿ ಮಾಡ್ಕೊಳ್ಳೋದು ಅದರಲ್ಲಿನ ಚಟ್ನಿ ಬಟ್ಟದ್ಲೇನ ಒಂದು ಬಟ್ಲ ನೆನೆಸಿ ಅದನ್ನ ಹಾಕೋರಿ, ಗಟ್ಟಿ ಆಕೈತಿ. ಇದು ಸುಡುತ್ತನೆ ತಿನ್ನೋಕ್ಕಿಂತ ಅರ್ದಿನ ತಿನ್ನೋದು ಭಾಳ ಬೆಟರ್ ರೀ. ಅಂದ್ರೆ ಸುಡುತ್ತಿರ್ತೈತಿ, ಅಷ್ಟೊಂದು ಬಾಯಿಗೆ ಟೇಸ್ಟ್ ಬರೋದಿಲ್ಲ. ಇದು ನೋಡ್ರಿ ಕಣೆಗ ಹಿಂಗೆ ಬಂದೈತಿ ನೋಡ್ರಿ. ಈಗ ಆಫ್ ಮಾಡೀನಿ ಗ್ಯಾಸ, ಸ್ವಲ್ಪ ಮುಚ್ಚಿ ಬಿಡೋನು. ನೋಡ್ರಿ ಫ್ರೆಂಡ್ಸ್, ಈ ಥರ ಬಂದೈತಿ. ನಾನು ಟೇಸ್ಟ್ ಮಾಡೋಕ್ಕಂತ ಸ್ವಲ್ಪ ಹಾಕ್ಕೊಂಡೀನಿ.
ನೋಡೋಣ, ಟೇಸ್ಟ್ ಮಾಡೋಣ್ರಿ. ಎಲ್ಲ ಕತ್ಲೆ 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 ಬರೀ ಕತ್ಲೆ. ಸುಡಾಕತೈತ್ರಿ. ಸೂಪರಾಗಿ ಬಂದೈತ್ರಿ. ಆದರೂ ಇಷ್ಟ ರೆಮಿಡಿ ಒಳಗೆ ಮಾಡಿದ್ರು ನಾವು ಸೂಪರ್ ಬಂದೈತ್ರಿ. ದ್ರಾಕ್ಷಿ ಗೋಡಂಬಿ ಅಂತೂ ತುಪ್ಪದಾಗ ಕರ್ಕೊಂಡೈತೇವಲ್ರಿ, ಸೂಪರ್ ಟೇಸ್ಟ್ ಕೊಡ್ತಾವೆ. ಸೂಪರಾಗಿ ಬಂದೈತಿ. ಎಲ್ಲರಿಗೂ ಶಾವಿಗೆ ಪಾಯಸ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋರು ವಿದ್ಯಾಶ್ರೀ ಹಳ್ಳಿ ಮಗಳು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು, ನಮಸ್ಕಾರ.